ಬಸನಗೌಡ ಪಾಟೀಲ್ ಯತ್ನಾಳ್ರು ಒಂದು ಕಡೆ ಚಾಲೆಂಜ್ ಹಾಕಿದ್ರು. ಆ ಚಾಲೆಂಜನ್ನು ಶಿವಾನಂದ ಪಾಟೀಲ್ರು ಸ್ವೀಕರಿಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಶಿವಾನಂದ ಪಾಟೀಲ್. ವಿಷಯ ಏನು ಅಂತ ಹೇಳಿದ್ರೆ, ನಿಮಗೆ ತಾಕತ್ತಿದ್ದರೆ ಇನ್ನೊಂದೆರಡು ಪದ ಬಳಸಿದ್ದಾರೆ, ಇಲ್ಲಿ ಬೇಡ ಇರಲಿ, ನಿಮಗೆ ತಾಕತ್ತಿದ್ದರೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ಬನ್ನಿ, ಎಲೆಕ್ಷನ್ಗೆ ನಿಂತ್ಕೊಳ್ಳೋಣ ಅಂಥೇಳಿ. ಆಯಿತು, ನಾನು ರಾಜೀನಾಮೆ ಕೊಡ್ತೀನಿ, ನಿನಗೆ ತಾಕತ್ತಿದ್ದರೆ ನೀನು ರಾಜೀನಾಮೆ ಕೊಟ್ಬಿಟ್ಟು ಬಾ ಅಂತ ಇವರು ಕೂಡ ಕರ್ಕೊಂಡಿದ್ರು, ಮಾತಾಡಿದ್ರು, ಆಗಿತ್ತು. ಇದೀಗ ಏನು ಮಾಡಿದ್ದಾರೆ ಶಿವಾನಂದ ಪಾಟೀಲ್ರು? ಮೊದಲ ಹೆಜ್ಜೆಯಾಗಿ ನಾನೇ ರಾಜೀನಾಮೆ ಕೊಡ್ತಾ ಇದ್ದೀನಪ್ಪ, ನಾನೇ ರಾಜೀನಾಮೆ ಕೊಡ್ತಾ ಇದ್ದೀನಿ, ನಿನಗೆ ತಾಕತ್ತಿದ್ದರೆ ನೀನು ಕೂಡ ರಾಜೀನಾಮೆಯನ್ನು ಕೊಟ್ಟು ಬಾ, ನಾವಿಬ್ಬರು ಕೂಡ ಚುನಾವಣೆಗೆ ಕಂಟೆಸ್ಟ್ ಮಾಡೋಣ, ಮತ್ತೆ ಗೆಲ್ಲೋದು ಸೋಲೋದು ಆಗುತ್ತೆ ಅಂತ ಹೇಳಿ ಇದೀಗ ಮಾಡಿದ್ದಾರೆ. ಯುಟಿ ಖಾದರ್ ಅವರಿಗೆ, ಸ್ಪೀಕರ್ ಯುಟಿ ಖಾದರ್ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದು ಯಾವಾಗ ಅದು ಊರ್ಜಿತ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ ನಾನು ನಿಮ್ಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಎನ್ನುವ ಪತ್ರದಲ್ಲಿಯೇ ಒಂದು ಕ್ಲಾಸ್ ಹಾಕ್ತಾರೆ ಅವರು. ಅದೇನು ಅಂದರೆ, ರಾಜೀನಾಮೆ ಕೊಟ್ಟಿದ್ದೀನಿ ಸ್ವೀಕರಿಸ್ಬಿಡಿ, ಹಾಗಲ್ಲ, ನನ್ನ ಈ ರಾಜೀನಾಮೆ ಪತ್ರವನ್ನು ನೀವು ಯಾವಾಗ ಸ್ವೀಕರಿಸಬಹುದು ಅಂತ ಹೇಳಿದ್ರೆ, ಒಂದು ವೇಳೆ ಯತ್ನಾಳ್ ಕೂಡ ರಾಜೀನಾಮೆಯನ್ನು ಕೊಟ್ಟರೆ ಆಗ ನನ್ನ ರಾಜೀನಾಮೆ ಅಂಗೀಕರಿಸಿ. ಯತ್ನಾಳ್ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಇದನ್ನು ಅಂಗೀಕರಿಸಕ್ಕೆ ಹೋಗಬೇಡಿ ಅಂತ ಅದರ ಅರ್ಥ. ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಶಿವಾನಂದ ಪಾಟೀಲ್ರು. ಶಿವಾನಂದ ಪಾಟೀಲ್ರಿಗೆ ಸವಾಲು ಹಾಕಿದ್ದು ಶಾಸಕ ಯತ್ನಾಳ್. ಶುಕ್ರವಾರದ ಒಳಗಡೆ ರಾಜೀನಾಮೆ ಕೊಡಬೇಕು ಅಂತೇಳಿ ಯತ್ನಾಳ್ ಸವಾಲು ಹಾಕಿದ್ದು. ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡಲಿ, ಅವರು ವಿಜಯಪುರಕ್ಕೆ ಬಂದು ಸ್ಪರ್ಧಿಸೋದಲ್ಲ, ನಾನೇ ಅವರ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡಿಬಿಡ್ತೀನಿ ಅಂತ ಶಿವಾನಂದ ಪಾಟೀಲ್ರಿಗೆ. ಅವರೇನು ವಿಜಯಪುರಕ್ಕೆ ಬರೋದು ಬೇಕಾಗಿಲ್ಲ, ಬಸವನ ಬಾಗೇವಾಡಿಗೆ ನಾನೇ ಬರ್ತೀನಿ ರೀ, ನಾನೇ ಸವಾಲು ಹಾಕ್ತಾ ಇದ್ದೀನಿ, ನಾನೇ ಬಂದು ನಿಂತ್ಕೋತೀನಿ ಅಲ್ಲಿಗೆ ಅಂತ ಸವಾಲು ಹಾಕಿದರು. ಈ ಸವಾಲನ್ನು ಸ್ವೀಕರಿಸಿ ಶಿವಾನಂದ ಪಾಟೀಲ್ರು ಯತ್ನಾಳ್ರು ರಾಜೀನಾಮೆಯನ್ನು ಕೊಟ್ಟರೆ ನಂದು ಸೇರಿ ರಾಜೀನಾಮೆ ಅಂಗೀಕರಿಸಿ ಅಂತ ಹೇಳಿ ಒಂದು ಕಡೆ ಒಂದು ಮನವಿಯನ್ನು ಅಥವಾ ರಾಜೀನಾಮೆ ಪತ್ರವನ್ನು ಖಾದರ್ ಅವರಿಗೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಸವಾಲಿನ ರಾಜಕೀಯ ಶುರುವಾಗಿದೆ. ಬಿಜೆಪಿ ಶಾಸಕ ಯತ್ನಾಳ್ ಸವಾಲಿಗೆ ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಅವರ ಸವಾಲು ಏನು ಅಂತ ಕೇಳೋಣ. ಸರ್, ಮತ್ತೆ ಸವಾಲಿನ ರಾಜಕೀಯ ಶುರುವಾಗಿದೆ. ಯತ್ನಾಳ್ ಸವಾಲ್ ಏನ್ ಹಾಕಿದ್ದಾರೆ, ಯಾಕೆ ಸರ್ ರಾಜೀನಾಮೆ? ನೋಡಿ, ನಾನು ಸವಾಲಿನ ರಾಜಕಾರಣ ಮಾಡಿಲ್ಲ, ನಾನು ಹಿಂದೂ ಸವಾಲು ಹಾಕಿಲ್ಲ. ಸವಾಲು ಹಾಕಿದರೆ 6 ಸರ್ತಿ ಶಾಸಕನಾಗ್ತಿದ್ದಿಲ್ಲ, 2 ಸರ್ತಿ ಸೋಲ್ತಿರ್ಲಿಲ್ಲ. ಆದರೆ ನಾನು ಸವಾಲು ಹಾಕಿಲ್ಲ. ಸವಾಲು ಹಾಕಿದವರು ಯತ್ನಾಳ್ ಅವರು. ಅದಕ್ಕೆ ನನಗೆ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಇತ್ತು. ಇವತ್ತು ವೈಯಕ್ತಿಕ ತೇಜೋವಧೆ ಮಾಡಲಿ ಅಥವಾ ವೈಯಕ್ತಿಕ ಆರೋಪ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ. ಇವತ್ತು ನನ್ನ ತಂದೆ ತಾಯಿ ಬಗ್ಗೆ ಅವ್ರು ಮಾತನಾಡ್ತಾರಂದರೆ ಆ ಸವಾಲನ್ನು ನಾನು ರಾಜಕೀಯಗೋಸ್ಕರ ಸ್ವೀಕಾರ ಮಾಡ್ತಾ ಇಲ್ಲ, ನಾನು ವೈಯಕ್ತಿಕ ಪ್ರತಿಷ್ಠೆ ಸಲುವಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ. ಸರ್, ಯತ್ನಾಳ್ ಅವರು ಬಿಸ್ನೆಸ್ ಪಾರ್ಟ್ನರ್ಸು, ನಮ್ಮ ತಂದೆ ಅಂದರೆ ಅವ್ರ ತಂದೆ ಬಿಸ್ನೆಸ್ ಪಾರ್ಟ್ನರ್ಸು, ನಿಮ್ಮ ತಂದೆ ಬಿಸ್ನೆಸ್ ಪಾರ್ಟ್ನರ್. ಯಾಕೆ ಸರ್ ಈ ಹೇಳಿಕೆಗಳು, ವ್ಯತಿರಿಕ್ತ ಹೇಳಿಕೆಗಳು ಯಾಕೆ ಬರ್ತಾ ಇದೆ? ಇದು ಅವ್ರಿಗೆ ಕೇಳಬೇಕಲ್ಲ. ನಾನು ಎಂದೂ ಕೂಡ ಅವ್ರ ತಂದೆ ತಾಯಿ ಹೆಸರು ತಗೊಂಡಿಲ್ಲ. ಅವ್ರ ತಂದೆ ಅಲ್ಲ, ಅವ್ರ ಅಣ್ಣ ತಮ್ಮ ಏನಿದ್ರು ಅವ್ರು ನನ್ನ ಅಣ್ಣ ತಮ್ಮರಾಗೆ ಇದ್ರು. ಇವನ್ ತಪ್ಪು ಮಾಡಿದಾಗ ಅವರೇ ನನ್ನ ಮನೆಗೆ ಬಂದು ಕಿಸಿಂದ ಅವ್ನು ತಪ್ಪು ಮಾಡಿದಾನೆ, ನೀನೇನು ಅವನ ಬಗ್ಗೆ ಕೆಡಿಸ್ಕೋಬೇಡ ಅಂತೇಳಿ ವಿನಂತಿ ಮಾಡ್ಕೊಳ್ತಿದ್ರು. ಅವ್ರಿಗೆ ಮರ್ಯಾದೆ ಕೊಟ್ಟು ಇವ್ರಿಗೂ ಮರ್ಯಾದೆ ಕೊಟ್ಟಿದ್ದೀನಿ ನಾನು ಇಲ್ಲಿವರೆಗೆ. ಆದರೆ ಇವತ್ತು ಅವ್ರು ನನ್ನ ತಂದೆ ತಾಯಿವರೆಗೆ ಬಂದಿದ್ದಾರೆ. ಈ ಸವಾಲು ನಾನು ಸ್ವೀಕಾರ ಮಾಡಿ. ಸರ್, ಈಗ ಸ್ಪೀಕರ್ ಅವರಿಗೆ ರಾಜೀನಾಮೆ ಕೊಟ್ಟಿದ್ದೀರಾ, ಸ್ಪೀಕರ್ ಏನಂತ ಹೇಳಿದ್ದಾರೆ ಸರ್? ಏನಾದರೂ ನೋಡಿ, ಅವ್ರನ್ನ ಕರೆದು ಕೇಳಬೇಕು, ಅದನ್ನು ನಾನು ಮೆನ್ಷನ್ನೇ ಮಾಡಿದ್ದೀನಿ. ಅವ್ರು ರಾಜೀನಾಮೆ ಕೊಟ್ಟರೆ ನಾನು ನಿಲ್ಲಿಕ್ಕೆ ರೆಡಿ ಇದ್ದೀನಿ, ಅವ್ರು ಎಲ್ಲಿ ಹೇಳ್ತಾರೆ ಅಂತೇಳಿ. ಅವ್ರು ಬಿಜಾಪುರ ಅಂದರೆ ಬಿಜಾಪುರಕ್ಕೆ ಬರ್ತೀನಿ, ಬಸವನ ಬಾಗೇವಾಡಿ ಅಂದರೆ ಬಸವನ ಬಾಗೇವಾಡಿ. ಹಾಗಾದ್ರೆ ರಾಜೀನಾಮೆ ಸ್ಪೀಕರ್ ಅವರು ಅವ್ರನ್ನ ಕರೆದು ಕೇಳಬೇಕು ಅಂತ ಹೇಳಿ? ಹೌದು, ನಾನು ಬರೆದೇ ಬಿಟ್ಟಿದ್ದೀನಿ. ಅದರಲ್ಲಿ ಏನು ಮುಚ್ಚು ಮರೆ ಇಲ್ಲ. ನಾನು ಅವ್ರ ಸವಾಲು ಹಾಕಿರೋದು ವಿಡಿಯೋನ ಆಡಿಯೋನ ಎರಡೂ ಅವ್ರಿಗೆ ಕೊಟ್ಟಿದ್ದೀನಿ. ಅದನ್ನು ನಾನು ಎಕ್ಸೆಪ್ಟ್ ಮಾಡಿದ ಮೇಲೆ ಅವ್ರನ್ನೂ ಕರೆದು ಕೇಳಬೇಕಲ್ಲ. ಅವ್ರು ಕರೆದು ಕೇಳಿ ಅವ್ರು ರಾಜೀನಾಮೆ ಕೊಟ್ಟರೆ ನಾನು ಇದನ್ನು ಎಕ್ಸೆಪ್ಟ್ ಮಾಡ್ತೀನಿ. ಪಕ್ಷದ ನಾಯಕರ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಈ ವಿಚಾರ? ಇಲ್ಲ, ಇದು ನನ್ನ ವೈಯಕ್ತಿಕ ವಿಚಾರ, ಪಕ್ಷಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಸರ್, ಈ ಮೂಲಕ ಯತ್ನಾಳ್ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ನಾನು ಏನು ಹೇಳೋದಿಲ್ಲ, ಭಗವಂತ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಅಂತೇಳಿ ಬೈತು. ಹಾಗಾದ್ರೆ ಶಿವಾನಂದ ಪಾಟೀಲ್ ಅವರ ನಡೆ ಬಿಜಾಪುರ ಕಡೆನಾ ಅಥವಾ ತಮ್ಮ ಕ್ಷೇತ್ರ? ಅದು ಯತ್ನಾಳ್ ಅವರ ನಿರ್ಣಯದ ಮೇಲೆ ಅವಲಂಬನ ಆಗ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಿವಾನಂದ ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಹೆಲೆನ್ ಸ್ವಾಮಿ, TV5 ಬೆಂಗಳೂರು.